ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಕಿಷ್ಕಿಂಧ ಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಹರಿತ್ ಭೂಮಿ ತೃಣ ಸಂಕುಲ್ ಸಮುझी परहि नहीं पंथ जिमि पाखंड बादते गुप्त होहि सद ग्रंथ दादुर धुनि चहु दिशा सुहाई बेद पढ़हि जनु बटु समुदायी नव पल्लव भये बिटप अनेका साधक मन जस मिले विवेका अर्क जवास पात बिनु भयऊ जस सुराज खल उद्यम गयऊ खोजत कतहूँ मिलई नहीं धूरी करई क्रोध जिमि धर्महि दूरी ससी संपन्न सोह मही कैसी उपकारी के संपति जैसी निसी तम घन खद्योत बिराजा जनु दम्बिन्ह कर मिला समाजा महावृष्टि चली फूटी कियारी जिमि सुतंत्र भये बिगरही नारी कृषि निरावही चतुर किसाना जिमि बुध तजही मोह मद माना देखियत चक्रबाक खग नाही कलिही पाई जिमि धर्म पराही ऊषर बरशई तृण नहीं जामा जिमि हरिजन ही उपज न कामा विविध जंतु संकुल मही ब्राजा प्रजा बाढ़ जिमि पाई सुराजा जह तह रहे पथिक तकी नाना जिमि ಇಂದ್ರಿಯ ಗನ್ ಉಪಜೆ ಜ್ಞಾನ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ರಾಮ ಲಕ್ಷ್ಮಣನಿಗೆ ಆ ಕಾಡಿನಲ್ಲಿ ವರ್ಷ ಋತು ಹೇಗಿದೆ ಆ ಋತುವಿನ ವರ್ಣನೆ ಮಾಡ್ತಾ ಹೇಳ್ತಾನೆ. ಭೂಮಿ ಹಸಿರು ಹುಲ್ಲಿನಿಂದ ಆವೃತವಾಗಿದೆ. ಆಮೇಲೆ ಪಾಖಂಡ ಮತಗಳ ಪ್ರಚಾರದಿಂದ ಸದ್ಗ್ರಂಥಗಳೆಲ್ಲ ಲುಪ್ತವಾಗಿ ಹೋಗಿರುತ್ತಲ್ಲ. ಈಗ ಪಾಖಂಡಿಗಳಿರ್ತಾರೆ, ಅವರಿಗೆ ತಮ್ಮದೇ ಆದಂಥ ಕೆಲವೊಂದು ಮತಗಳನ್ನೆಲ್ಲ ಅವರವರೇ ಕಟ್ಕೊಂಡ್ಬಿಡ್ತಾರೆ. ಆಮೇಲೆ ಯಾವುದೋ ಒಂದು ಅವ್ರಿಗೆ ಇಷ್ಟ ಬಂದಾಗ ಪ್ರಚಾರ ಮಾಡ್ತಾ ಇರ್ತಾರೆ. ಏನು ಸದ್ಗ್ರಂಥಗಳಲ್ಲಿದೆಯೋ ಅದನ್ನು ಹೇಳಲ್ಲ, ತಮಗಿಷ್ಟ ಬಂದಂಗೆ ಅವ್ರು ಪ್ರಚಾರ ಮಾಡ್ತಾ ಇರ್ತಾರಲ್ಲ. ಇದರಿಂದ ಏನಾಗ್ತಾ ಇದೆ, ಸದ್ಗ್ರಂಥಗಳೆಲ್ಲ ಲುಪ್ತವಾಗಿ ಹೋಗ್ತಾ ಇದೆ. ಭಗವಂತ ಭಗವದ್ಗೀತೆಯಲ್ಲಿ ಏನು ಹೇಳ್ತಾನೆ ಅರ್ಜುನನಿಗೆ, ಈ ಒಂದು ಭಗವದ್ಗೀತೆ ಲುಪ್ತವಾಗಿ ಹೋಗಿತ್ತು, ಅಂದರೆ ಅದನ್ನು ಓದೋರೇ ಇಲ್ಲ, ಅದ್ರ ಬಗ್ಗೆ ತಿಳುವಳಿಕೆನೇ ಇಲ್ದಂಗೆ ಆಗೋಯ್ತು. ಅದಕ್ಕೋಸ್ಕರ ನಾನು ಮತ್ತೆ ಇಲ್ಲಿ ಉಪದೇಶ ಮಾಡ್ತಾ ಇದ್ದೀನಿ ಅಂತನ್ಬಿಟ್ಟು ಅವನು ಹೇಳ್ತಾನೆ. ಇದು ಈಗಿನ ಭಗವದ್ಗೀತೆ ಅಲ್ಲಪ್ಪ, ಇದು ಸೂರ್ಯನಿಗೆ ನಾನು ಇದನ್ನು ಹೇಳಿರುವಂಥದ್ದು. ಅಂದರೆ ಅಷ್ಟು ಹಳೇ ಕಾಲದಿಂದ, ಅಂದರೆ ಅಂಥ ಒಂದು ಸದ್ಗ್ರಂಥ ಅದು. ಆದರೆ ಅದು ಲುಪ್ತವಾಗಿ ಹೋಗಿತ್ತು, ಮತ್ತೆ ನಾನು ನಿನಗೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳ್ತಾನಲ್ಲ. ಅದೇ ರೀತಿ ಪಾಖಂಡ ಮತಗಳ ಪ್ರಚಾರ ಇರುತ್ತಲ್ಲ, ಅದರಿಂದ ಏನಾಗುತ್ತೆ, ಸದ್ಗ್ರಂಥಗಳೆಲ್ಲ ಲುಪ್ತವಾಗೋ ಹಾಗೆ ಹುಲ್ಲಿನಿಂದಾಗಿ ಏನಾಯಿತು, ದಾರಿ ಮುಚ್ಚಿ ಹೋಗಿದೆ. ಅಂದರೆ ಅಷ್ಟೊಂದು ಹುಲ್ಲು ಬೆಳ್ಕೊಂಡ್ಬಿಟ್ಟಿದೆ ಅಂತ ಅರ್ಥ. ಆಮೇಲೆ ವಟು ಸಮುದಾಯ ಇದೆಯಲ್ಲ, ಅಂದರೆ ಬ್ರಹ್ಮಚಾರಿಗಳು, ಅವರೆಲ್ಲ ವೇದಘೋಷಗಳನ್ನು ಮಾಡ್ತಾ ಇದ್ದಾರೇನೋ ಅನ್ನೋ ಹಾಗೇನೆ ಎಲ್ಲ ಕಡೆಗಳಿಂದ ಕಪ್ಪೆಗಳೆಲ್ಲ ವಟಗುಡ್ತಾ ಇರುತ್ತೆ. ಈಗ ಬ್ರಹ್ಮಚಾರಿಗಳು ವೇದಘೋಷಗಳನ್ನು ಮಾಡ್ತಾ ಇದ್ರೆ ಕೇಳೋದಕ್ಕೆ ಹೇಗೆ ಅದು ಕಿವಿಗೆ ಕೇಳಿಸ್ತಾ ಇರುತ್ತೆ ನೋಡಿ, ಆ ಥರ ಅಲ್ಲಿ ಕಪ್ಪೆಗಳು ವಟಗುಡ್ತಾ ಇದ್ದಾವೆ. ಮಳೆಗಾಲ ಬಂದ್ಬಿಡ್ತು ಅಂತಂದರೆ ಅದರ ಒಂದು ವಟಗುಟ್ಟೋದು ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಅನೇಕ ಗಿಡ ಮರಗಳಲ್ಲಿ ಹೊಸ ಚಿಗುರು ಒಂದು ಸಾಧಕರ ಮನಸ್ಸು ವಿವೇಕ ಪ್ರಾಪ್ತವಾದ ಮೇಲೆ ಶೋಭಿಸ್ತಾ ಇರೋ ಹಾಗೆ ಎಷ್ಟೊಂದು ಸೊಂಪಾಗಿ ನಳನಳಿಸ್ತಾ ಇದೆ ನೋಡು ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಅಂದರೆ ಮಳೆ ಬಿದ್ದಿದ ತಕ್ಷಣ ಗಿಡ ಮರಗಳಲ್ಲಿ ಒಂದು ಜೀವ ಬಂದ್ಬಿಡುತ್ತಲ್ವ, ಹೊಸ ಚಿಗುರೆಲ್ಲ ಬಂದಾಗ ಯಾರಾದರೂ ಒಬ್ಬ ಸಾಧಕ ವಿಷಯಗಳನ್ನು ತಿಳ್ಕೊಳ್ತಾ ಅವನ ಮನಸ್ಸು ವಿವೇಕದಿಂದ ತುಂಬ ಹೋಗುತ್ತಲ್ಲ, ಆಗ ಅವನನ್ನು ನೋಡೋದಕ್ಕೆ ಎಷ್ಟು ಚೆನ್ನಾಗಿರ್ತಾನೋ, ನೋಡೋದಕ್ಕೆ ಅವನಲ್ಲಿ ಒಂದು ಕಳೆ ಬಂದ್ಬಿಟ್ಟಿರುತ್ತಲ್ಲ, ಆ ರೀತಿ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾನೆ. ಒಂದು ಶ್ರೇಷ್ಠ ರಾಜ್ಯದಲ್ಲಿ ಈ ದುಷ್ಟರ ಕುತಂತ್ರಗಳೆಲ್ಲ ಇರುತ್ತಲ್ಲ, ಅದು ಯಾವತ್ತೂ ಕೂಡ ಸಫಲವಾಗೋದಿಲ್ಲ. ಅವ್ರು ಏನೇನೆಲ್ಲ ಕುತಂತ್ರ ಕೆಲಸ ಮಾಡಬೇಕು ಅಂದ್ಕೊಂಡಿರ್ತಾರೋ ಅದೆಲ್ಲವೂ ಕೂಡ ವಿಫಲವಾಗಿಬಿಡುತ್ತೆ. ಅದೇ ರೀತಿ ಎಕ್ಕ ಮತ್ತು ಜವಾಸ ಅನ್ನುವಂತಹ ಗಿಡಗಳ ಎಲೆಗಳೆಲ್ಲವೂ ಕೂಡ ಉದುರಿ ಬೋಳಾಗ್ಬಿಟ್ಟಿದೆ. ಅಂದರೆ ಮಳೆಗಾಲದಲ್ಲಿ ಅವು ಬೆಳೆಯೋದಿಲ್ಲ, ಅದು ಎಲೆಗಳೆಲ್ಲ ಉದುರೋಗುತ್ತೆ ಅನ್ನೋದು ನಮಗಿಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ. ಆಮೇಲೆ ಕೋಪದಿಂದಾಗಿ ಧರ್ಮವು ಅಡಗಿ ಹೋಗಿರೋ ಹಾಗೆ
ಮಳೆಯಿಂದಾಗಿ ಧೂಳು ಅನ್ನೋದು ಹುಡುಕಿದ್ರೂ ಕೂಡ ಸಿಗೋದಿಲ್ಲ. ನೋಡಿದ್ರ, ಕೋಪ ಬಂದಾಗ ನಾವು ಹೇಗೆ ನಡ್ಕೊಳ್ತೀವಿ ಹೇಳಿ? ಧರ್ಮ ಅಧರ್ಮ ಅದನ್ನೆಲ್ಲ ನೋಡ್ತೀವ? ಕೋಪಕ್ಕೆ ನಮ್ಮ ಬುದ್ಧಿಯನ್ನು ಕೊಟ್ಬಿಡ್ತೀವಿ. ಆವಾಗ ಅದು ಏನು ಬೇಕಾದರೂ ಮಾತಾಡುತ್ತೆ, ಹೇಗೆ ಬೇಕಾದರೂ ನಡ್ಕೊಳ್ಳುತ್ತೆ. ಆಮೇಲೆ ಅಲ್ಲಿ ನಡೆಯುವಂಥ ಘಟನೆನೇ ವಿಚಿತ್ರವಾಗಿ ಚೇಂಜ್ ಆಗಿಬಿಟ್ಟಿರುತ್ತೆ. ಆಮೇಲೆ ಕೋಪ ಎಲ್ಲ ತಣ್ಣಗಾದ್ಮೇಲೆ ನಾವು ಕೂತ್ಕೊಂಡು ಯೋಚನೆ ಮಾಡಿದಾಗ, ಅಯ್ಯೋ ನಾನು ಈ ಥರ ಎಲ್ಲ ಮಾಡಿಬಿಟ್ನಾ ಅಂತ ಅಂದ್ಬಿಟ್ಟು ಅಂದ್ಕೊಳ್ತೀವಿ. ಅದಕ್ಕೆ ಕೋಪ ಬಂದಾಗ ಧರ್ಮ ಅನ್ನೋದು ನಷ್ಟ ಆಗಿಬಿಡುತ್ತೆ. ಅದೇ ರೀತಿ ಮಳೆ ಬಂದಾಗ ಧೂಳು ಹುಡುಕಿದ್ರೂ ಸಿಗೋಲ್ಲ, ಹಾಗಾಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದಾನೆ. ಪರೋಪಕಾರಿಯಾದಂತಹ ಮನುಷ್ಯನ ಸಂಪತ್ತಿನ ಹಾಗೆ ಪೃಥ್ವಿ ಅನ್ನೋದು ಸಸ್ಯ ಶ್ಯಾಮಲೆಯಾಗಿ ಶೋಭಿಸ್ತಾ ಇದೆ. ಮತ್ತು ಡಾಂಬಿಕರ ಗುಂಪಿದೆಯಲ್ಲ, ಅದು ಒಂದು ಕಡೆ ಸೇರಿರೋ ಹಾಗೆ ರಾತ್ರಿಯ ಕತ್ತಲೆಯಲ್ಲಿ ಮಿಣುಕು ಹುಳು ಇದೆಯಲ್ಲ, ಅದು ಕಂಗೊಳಿಸ್ತಾ ಇದೆ. ನಾನು ಇಲ್ಲಿದ್ದೀನಿ ಅಂತ ತೋರಿಸ್ಕೊಳ್ತಾ ಇದೆ ಅಲ್ಲಿ. ಅಂದರೆ ಡಾಂಬಿಕರು ಇರ್ತಾರಲ್ಲ, ಅವರೆಲ್ಲ ಒಂದು ಕಡೆ ಸೇರ್ಕೊಂಡಾಗೇನು ನಾವಿದ್ದೀವಿ ಅನ್ನೋದನ್ನ ತೋರಿಸ್ಕೊಳ್ತಾರೆ ಅವರು. ಅದೇ ರೀತಿ ಇಲ್ಲಿ ಮಿಣುಕುಗಳು ನಾನಿಲ್ಲಿದ್ದೀನಿ ಅಂತ ತೋರಿಸ್ಕೊಳ್ತಾ ಇದೆ. ಉಚ್ಛೃಂಖಲ ಪ್ರವೃತ್ತಿಯ ಸ್ತ್ರೀಯರಿದಾರಲ್ಲ, ಅವರು ಕೆಟ್ಟು ಹೋಗೋ ಹಾಗೇನೆ ಭಾರಿ ಮಳೆಯಿಂದಾಗಿ ಹೊಲೆಗಳ ತೆವರು, ಅಂದರೆ ಮಡಿಗಳೆಲ್ಲ ಹಾಕಿರ್ತಾರಲ್ಲ, ಅದೆಲ್ಲ ಹಾಳಾಗೋಗ್ಬಿಟ್ಟಿದೆ. ಆಮೇಲೆ ವಿದ್ವಾಂಸರು ಮದ ಮೋಹ ದುರಭಿಮಾನಗಳನ್ನು ಸಮೂಲವಾಗಿ ಕಿತ್ತು ಹೋಗಿಯೋ ಹಾಗೆ, ಅಂದರೆ ಅವ್ರು ಯಾವುದನ್ನು ಇಟ್ಕೊಳ್ಳಲ್ಲ, ಎಲ್ಲವನ್ನ ಬಿಟ್ಬಿಡ್ತಾರೆ ಅವರು. ಮದ ಮೋಹ ಇದನ್ನೆಲ್ಲ, ಅಹಂಕಾರ ಇದನ್ನೆಲ್ಲ. ಅದೇ ರೀತಿ ಬುದ್ಧಿವಂತರಾದಂತಹ ರೈತರು ಹೊಲೆಗದ್ದೆಗಳಲ್ಲಿ ಬೆಳೆದಿರುವಂಥ ಕಳೆಗಳನ್ನೆಲ್ಲ ಕೀಳ್ತಾ ಇದ್ದಾರೆ. ಮಳೆನಲ್ಲಿ ಕಳೆಗಳು ಬೇಗ ಬೆಳ್ಕೊಂಬಿಡುತ್ತೆ, ಮತ್ತು ಅದನ್ನು ಕೀಳೋದು ಈಸಿನೇ. ಅದರಿಂದ ಕಳೆಯನ್ನೆಲ್ಲ ಕಿತ್ತು ಎಸಿತಾ ಇದ್ದಾರೆ. ಹೇಗೆ ವಿದ್ವಾಂಸರು ತಮ್ಮಲ್ಲಿರುವಂಥ ಮದ ಮೋಹ ಮಾತ್ಸರ್ಯ ಇದೆಲ್ಲ ಇರುತ್ತಲ್ಲ, ಅದನ್ನೆಲ್ಲ ಇಟ್ಕೊಳ್ಳೋದಿಲ್ಲ ಅವರು. ಹೇಗೆ ಕಿತ್ತು ಬಿಸಾಕ್ತಾರೋ ಹಾಗೆ ಇವರು ಬೆಳೆದ ಕಳೆಯನ್ನು ಕೀಳ್ತಾ ಇದ್ದಾರೆ. ಕಲಿಯುಗ ಕಾಲಿಟ್ಟ ತಕ್ಷಣ ಧರ್ಮ ಕಾಲ್ ಕೀಳೋ ಹಾಗೆ, ಅಂದರೆ ಅದು ಓಡ್ಬಿಡುತ್ತೆ. ಧರ್ಮ ಅನ್ನೋದು ಕಲಿ ಬಂದ ಅಂತಂದರೆ ಅಲ್ಲಿ ಧರ್ಮ ಅನ್ನೋದು ಇರೋದೇ ಇಲ್ಲ, ಓಡೋಗ್ಬಿಡುತ್ತಲ್ಲ. ಅದೇ ರೀತಿ ವರ್ಷಕಾಲ ಪ್ರಾರಂಭವಾಗ್ತಾ ಇದ್ದ ಹಾಗೆಯೇ ಚಕ್ರವಾಕ ಪಕ್ಷಿಗಳೆಲ್ಲ ಕಣ್ಮರೆಯಾಗ್ಬಿಡುತ್ತೆ. ಹರಿಭಕ್ತನ ಹೃದಯದಲ್ಲಿ ಕಾಮ ಶೋಕಗಳು ಹೇಗೆ ಉದಿಸೋದಿಲ್ವೋ, ಅದೇ ರೀತಿ ಬಂಜರು ನೆಲದಲ್ಲಿ ಮಳೆ ಆದರೂ ಕೂಡ ಒಂದು ಹುಲ್ಲು ಕೂಡ ಬೆಳೀತಾ ಇಲ್ಲ. ಅಂದರೆ ಅಲ್ಲಿ ಬಂಜರು ನೆಲ ಕೂಡ ಇರೋದನ್ನು ನಾವು ನೋಡ್ಬೋದು. ಉತ್ತಮ ಪ್ರಭುತ್ವವನ್ನು ಪಡೆದಂತಹ ಪ್ರಜೆಗಳು ಎಲ್ಲ ರೀತಿಯಿಂದ ಸಮೃದ್ಧಿಯನ್ನು ಹೊಂದಿರೋ ಹಾಗೆಯೇ ಇಲ್ಲಿ ನಾನಾ ರೀತಿಯ ಜಂತು ಸಂಕುಲಗಳಿಂದ ತುಂಬಿ ಪೃಥ್ವಿ ಅನ್ನೋದು ಶೋಭಿಸ್ತಾ ಇದೆ. ಅಂದರೆ ಮಳೆಯಲ್ಲಿ ಎಲ್ಲರಿಗೂ ಕೂಡ ಸಂತೋಷ ಸಿಕ್ಕಿದೆ, ಎಲ್ಲ ರೀತಿಯ ಜಂತುಗಳು ಇದೆ. ಯಾಕಂದರೆ ಸಮೃದ್ಧಿಯಾಗಿ ಯಾರ್ಯಾರಿಗೆ ಏನೇನು ಬೇಕೋ ಎಲ್ಲವೂ ಕೂಡ ಸಿಗ್ತಾ ಇದೆಯಲ್ವಾ, ಅದಕ್ಕೋಸ್ಕರ ಎಲ್ಲರೂ ಕೂಡ ಸಂತೋಷವಾಗಿದ್ದಾರೆ. ಜ್ಞಾನ ಪ್ರಾಪ್ತವಾದಾಗ ಇಂದ್ರಿಯಗಳು ತಮ್ಮ ಚಾಂಚಲ್ಯವನ್ನು ಬಿಟ್ಟು ಶಾಂತವಾಗೋ ಹಾಗೆಯೇ ವರ್ಷ ಋತು ಪ್ರಾರಂಭವಾಗ್ತಾ ಇದ್ದ ಹಾಗೆ ಯಾತ್ರಿಕರು ತಮ್ಮ ಪ್ರಯಾಣವನ್ನು ನಿಲ್ಲಿಸಿ ಅಲ್ಲಲ್ಲೇ ತಂಗಿದ್ದಾರೆ. ಈಗ ನೋಡಿ, ಜ್ಞಾನ ನಮಗೆ ಗೊತ್ತಾಗ್ತಾ ಇದ್ದಂಗೆ ನಮ್ಮ ಇಂದ್ರಿಯಗಳು ಕೂಡ ಇದು ಬೇಕು, ಅದು ಬೇಕು, ಅದು ಬೇಕು, ಇದು ಬೇಕು ಅಂತ ಅಂದ್ಬಿಟ್ಟು ಅದು ಕೇಳೋದಿಲ್ಲ. ತಮ್ಮ ಚಂಚಲತೆಯನ್ನು ಬಿಟ್ಟು ಶಾಂತವಾಗುತ್ತೆ. ಈಗ ನಾವು ಶಾಂತವಾಗಬೇಕು, ನಮ್ಮ ಮನಸ್ಸು ಆ ಕಡೆ ಈ ಕಡೆ ಹೋಗದೆ ಬರೀ ಆಧ್ಯಾತ್ಮಿಕದಲ್ಲಿ ಇರಬೇಕು ಅಂತಂದರೆ ಜ್ಞಾನ ಅನ್ನೋದು ತುಂಬ ಇಂಪಾರ್ಟೆಂಟು. ತಿಳುವಳಿಕೆ ಇಲ್ಲದೆ ಇದ್ದರೆ ಆ ಮನಸ್ಸು ಶಾಂತವಾಗೋದಿಲ್ಲ. ಅದೇ ರೀತಿ ವರ್ಷ ಋತು ಬಂದಿದ ತಕ್ಷಣ ಇಲ್ಲಿ ಜ್ಞಾನ ಅನ್ನೋದನ್ನು ವರ್ಷ ಋತುಗೆ ಹೋಲಿಸ್ತಾ ಇದ್ದಾರೆ. ಆಯಿತಾ? ಪ್ರಾರಂಭ ಆಗ್ತಾ ಇದ್ದಂಗೆ ಯಾತ್ರಿಕರೇನು ಮಾಡ್ತಾರೆ, ಎಲ್ಲೆಲ್ಲಿ ಆಗುತ್ತೋ ಅಲ್ಲಲ್ಲೇ ತಮ್ಮ ಪ್ರಯಾಣವನ್ನು ನಿಲ್ಲಿಸಿ ಅಲ್ಲೇ ತಂಗುತ್ತಾರಲ್ವಾ, ಅದನ್ನು ಹೇಳ್ತಾ ಇದ್ದಾರೆ. ಅಂದರೆ ಮಳೆಗಾಲದಲ್ಲಿ ಯತಿಗಳು ಇರ್ತಾರಲ್ಲ, ಅವರು ಸಂಚಾರವನ್ನು ಬಿಟ್ಬಿಡ್ತಾರೆ, ಒಂದೇ ಕಡೆ ಅವರು ಚಾತುರ್ಮಾಸ್ಯ ವ್ರತವನ್ನು ಮಾಡ್ತಾರೆ. ಅದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇರೋದು ಏನು ಅಂತಂದರೆ, ಲೋಕ ಕಲ್ಯಾಣಕ್ಕೋಸ್ಕರ ಬೇರೆಯವರಿಗೆ ಒಳ್ಳೆಯದಾಗಲಿ ಅನ್ನೋ ಕಾರಣಕ್ಕೋಸ್ಕರ ಯತಿಗಳು, ಸಂತರು ಇವರೆಲ್ಲ ಓಡಾಡ್ತಾ ಇರ್ತಾರೆ. ಅಲ್ಲಿ ಇಲ್ಲಿ ಉಪದೇಶಗಳನ್ನು ಕೊಡೋದು, ಸತ್ಸಂಗಗಳನ್ನು ಕೊಡೋದು, ಭಗವಂತನ ಗುಣಗಾನವನ್ನು ಮಾಡೋದು, ಇದೆಲ್ಲ ಮಾಡ್ತಿರ್ತಾರಲ್ಲ. ಆದರೆ ಈ ಮಳೆಗಾಲದಲ್ಲಿ ಮಾತ್ರ ಎಲ್ಲೂ ಓಡಾಡೋದಕ್ಕಾಗೋದಿಲ್ಲ ಅಂದ್ಬಿಟ್ಟು ಒಂದು ಕಡೆ ಎಲ್ಲಾದರೂ ತಂಗ್ತಾರೆ. ಅಲ್ಲಿ ಮಾತ್ರ ಅವರು ಸತ್ಸಂಗವನ್ನು ಮಾಡ್ಕೊಳ್ತಾ ಇರ್ತಾರೆ. ಆ ಸಮಯದಲ್ಲಿ ಮಾಡುವಂಥದ್ದನ್ನು ಚಾತುರ್ಮಾಸ್ಯ ವ್ರತ ಅಂತಲೇ ಕರೀತಾರೆ. ಸೊ ಮಳೆಗಾಲದಲ್ಲಿ ಯತಿಗಳು ಸಂಚಾರವನ್ನು ಬಿಟ್ಟು ಒಂದೇ ಕಡೆ ಚಾತುರ್ಮಾಸ್ಯವನ್ನು ಮಾಡ್ತಾರಲ್ಲ, ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ.
ಅಂದರೆ ಆ ಮಳೆಗಾಲದಲ್ಲಿ ಕಾಡಿನ ಒಂದು ವಾತಾವರಣ ಹೇಗಿದೆ ಅನ್ನೋದನ್ನು ಇಲ್ಲಿ ರಾಮ ಲಕ್ಷ್ಮಣನಿಗೆ ವಿವರಣೆ ಮಾಡಿ ಹೇಳ್ತಾ ಇದ್ದಾನೆ. ನೋಡು ಲಕ್ಷ್ಮಣ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಅವನು ಒಂದೊಂದನ್ನು ಕೂಡ ಹೇಳ್ತಾ ಇದ್ದಾನೆ. ಅಲ್ಲಿ ಯಾಕೆ ಹೇಳ್ತಾ ಇದ್ದಾನೆ ಅಂದರೆ, ರಾಮ ಕಾಡಲ್ಲಿದ್ದಾಗ ಆ ಕಾಡಿನ ಸೌಂದರ್ಯ ಹೇಗಿತ್ತು, ವರ್ಷ ಋತುವಿನ ಆ ಸೌಂದರ್ಯ ಹೇಗಿತ್ತು ಅಂತ ನಮಗೂ ಕೂಡ ಒಂದು ಚೂರು ಕಲ್ಪನೆಗೆ ಬರಲಿ ಅಂತ ಅಲ್ಲಿ ಭಗವಂತ ಅದನ್ನು ವಿವರಣೆ ಮಾಡಿ ಹೇಳಿದ್ದಾನೆ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.